ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನಿಮ್ಮ ನಟರಾಜ್, ಮಾಜಿ ಸೈನಿಕ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಚೀಟಿ ಮತ್ತು LIC ಈ ಎರಡನ್ನೂ ಕಂಪೇರ್ ಮಾಡಿ ನಿಮ್ಮ ಮುಂದೆ ನಾನು ತಿಳಿಸ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ರಮೇಶ್ ಅನ್ನೋರ ವ್ಯಕ್ತಿ ತೊಗೊಳ್ಳೋಣ. ರಮೇಶ್ ಅನ್ನೋ ವ್ಯಕ್ತಿ 30 ವರ್ಷದ ವ್ಯಕ್ತಿಯಾಗಿರ್ತಾನೆ. ಅವನು ಒಂದು ಚೀಟಿ ಕಟ್ಟಿರ್ತಾನೆ ಊರಲ್ಲಿ. ಪ್ರತಿ ತಿಂಗಳು 5,000 ಕಟ್ತಾ ಇರ್ತಾನೆ. ಆ ವ್ಯಕ್ತಿ ಪ್ರತಿ ತಿಂಗಳು 5,000 ಕಟ್ಟಬೇಕಾದ್ರೆ ಅವನು ನಾವಿಲ್ಲಿ LIC ಕಂಪೇರ್ ಮಾಡೋದ್ರಿಂದ ನಾವು 16 ವರ್ಷಕ್ಕೆ ಕಂಪೇರ್ ಮಾಡ್ಕೋತೀವಿ. ಅವನು ಪ್ರತಿ ವರ್ಷವೂ ಕೂಡ ಚೀಟಿ ಕಟ್ಕೊಂಡೇ ಬರ್ತಾ ಇರ್ತಾನೆ. ಅದು 1 ಲಕ್ಷ ಚೀಟಿ ಆಗಿರುತ್ತೆ. ಹಳ್ಳಿ ಕಡೆ ಕೂಗ ಚೀಟಿ ಆಗಿರೋದ್ರಿಂದ ಒಂದು 15ಕ್ಕೆ ಕ್ಲೋಸ್ ಆಗ್ಬೋದು. 20 ಚೀಟಿ ಅಂತ ಬರುತ್ತೆ, ಅದರಲ್ಲಿ ಕೂಗಿದ್ದು ಜಾಸ್ತಿ ಮಾಡಿ 15ಕ್ಕೆ ಕ್ಲೋಸ್ ಮಾಡ್ತಾನೆ. ಲಾಸ್ಟ್ ಗಂಟೆ ಎತ್ಕೊಳ್ಳದಲ್ಲೇ ಬಿಡ್ತಾನೆ. ಇವನು 15ಕ್ಕೆ 5,000 ರೂಪಾಯಿ ಕಂತಿನ ಥರ ಲೆಕ್ಕ ಹಾಕೊಂಡ್ರೆ 75,000 ರೂಪಾಯಿ ದುಡ್ಡಾಗುತ್ತೆ. ಪ್ಲಸ್ 25,000 ಸೇರಿಸಿ ಅವನಿಗೆ ವರ್ಷಕ್ಕೊಂದು ಸತಿ 14 ತಿಂಗಳಿಗೆ 25,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ. ಅಲ್ಲಿಗೆ ಆ ವ್ಯಕ್ತಿ 16 ವರ್ಷಕ್ಕೆ 25,000 ರೂಪಾಯಿಗೆ ಟೋಟ್ಲ್ ಅದು ಮಾಡಿದರೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, 16 ವರ್ಷಕ್ಕೆ 25,000 4 ಲಕ್ಷ ಪ್ರಾಫಿಟ್ ಆಗುತ್ತೆ. ಇನ್ನು ಆ ವ್ಯಕ್ತಿ ಸೇವಿಂಗ್ ಮಾಡೋದು 9,60,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ ಚೀಟಿಗೋಸ್ಕರ. ಆ ವ್ಯಕ್ತಿಗೆ 4 ಲಕ್ಷ 16 ವರ್ಷದಲ್ಲಿ 4 ಲಕ್ಷ ರೂಪಾಯಿ ದುಡ್ಡು ರಮೇಶ್ ಅನ್ನೋರಿಗೆ ಬಂದಿರ್ತದೆ. ಇನ್ನು ನಾವು ಈ ಕಡೆ ಬಂದರೆ, ಸುರೇಶ್ ಅನ್ನೋ ವ್ಯಕ್ತಿ ಒಂದೇ ಊರಿನವನು, 30 ವರ್ಷ ಅಂತ ಅವನಿಗೂ ಕೂಡ ಹಾಕೊಂಡಿದ್ದೀವಿ. ಆ ವ್ಯಕ್ತಿ 5,000 ಕಟ್ಟಿ LIC ಬಾಂಡ್ ಪರ್ಚೇಸ್ ಮಾಡ್ತಾನೆ. 7.5 ಲಕ್ಷ ಸಮ್ ಅಶ್ಯೂರ್ಡ್, 7.5 ಲಕ್ಷದ ಬಾಂಡ್ ಅವನು 5,000 ಕಟ್ಟಿ ಪರ್ಚೇಸ್ ಮಾಡಿರ್ತಾನೆ. ಇನ್ನು ಅದೇ ವ್ಯಕ್ತಿ ಸೇಮ್ 16 ವರ್ಷ ಕಟ್ತಾನೆ. ಸೇಮ್ ಅವನು 9,60,000 ರೂಪಾಯಿ ದುಡ್ಡು ಕಟ್ಟಿರ್ತಾನೆ. ಬೇಸಿಕ್ ಸಮ್ ಅಶ್ಯೂರ್ಡ್ 7.5 ಲಕ್ಷ ಇರ್ತದೆ. ಅವನಿಗೂ ಕೂಡ ಟೋಟಲ್ಲು 20,34,750 ರೂಪಾಯಿ ಮೆಚುರಿಟಿ ಅಮೌಂಟು ಆ ವ್ಯಕ್ತಿಗೆ ಬಂದಿರ್ತದೆ. ಅದರಲ್ಲಿ 9,60,000 ರೂಪಾಯಿನ ನಾವು ಮೈನಸ್ ಮಾಡೋಣ. ಯಾವುದು ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋದ 10,74,750 ರೂಪಾಯಿ ಲಾಭಾಂಶ ಆಗಿರ್ತದೆ. ಈಗ ಇದಕ್ಕೂ LIC ಮತ್ತು ಚೀಟಿಗೂ ಕಂಪೇರ್ ಮಾಡಿದರೆ, ಇಲ್ಲಿ ನೋಡಿ, ಇಲ್ಲಿ ಎರಡನ್ನೂ ಮೈನಸ್ ಮಾಡಿದ್ದೀನಿ. 6,74,750 ರೂಪಾಯಿ ದುಡ್ಡು ಎಕ್ಸ್ಟ್ರಾ LIC ನಿಮಗೆ ಯಾವುದೇ ಒಂದು ಚೀಟಿ ಕೂಗೋದೇ ಆಗಲಿ ಮತ್ತೊಂದೇ ಆಗಲಿ ಸಮಸ್ಯೆ ಇಲ್ದಂಗೆ ನಿಮಗೆ ಕೊಡುತ್ತೆ. ಇದು ನಿಮಗೆ 16 ವರ್ಷಕ್ಕೆ ಕ್ಯಾಲ್ಕುಲೇಷನ್. ನೀವು ಒಂದು ಬುಕ್ ತಗೊಂಡು ಬರ್ಕೊಳ್ಳಿ. ನಾನು ಹೇಳ್ದಂಗೆ ಮೆಚುರಿಟಿ ಅಮೌಂಟ್ ಇದು ನಿಮಗೆ ನೀವು ಕಟ್ಟೋಂಥ ದುಡ್ಡು, ಇದು ಬಂದು ನಿಮಗೆ ಲಾಭ ಬರೋದು. ಸ್ನೇಹಿತರೆ, ಈ ಥರ ಇದೆ. ಇದು ನಾರ್ಮಲ್ ಆಗಿರೋಂಥ ವ್ಯಕ್ತಿ. ಈಗ ಮೇನ್ ಪಾಯಿಂಟಿಗೆ ಬರೋಣ. ಉದಾಹರಣೆಗೆ ರಮೇಶ್ ಅನ್ನೋ ವ್ಯಕ್ತಿ ಒಂದು ಚೀಟಿ ಕಟ್ಟಿದ್ದಾನೆ. ಇವತ್ತು ಚೀಟಿ ಓಪನ್ ಮಾಡಿದ್ದಾನೆ. 16 ವರ್ಷ ಗಂಟ ಬೇಡ, ಒಂದೇ ಚೀಟಿ ಇವತ್ತು ಕಟ್ಟಿದ್ದಾನೆ. ಕಟ್ಟಿ ನಾಳಿಕೆ ಡೆತ್ ಆದ. ಬರಬೇಕಾದ್ರೆ ಬೈಕೋ ಕಾರೋ ಆಕ್ಸಿಡೆಂಟೋ, ಇಲ್ಲ ನಡ್ಕೊಂಡು ಹೋಗ್ಬೇಕಾದ್ರೆ ಹಿಂದಗಡೆಯಿಂದ ಯಾರೋ ಗುದ್ದಿದ್ನೋ, ಇಲ್ಲ ಮರದಿಂದ ಬಿದ್ದನೋ, ಇಲ್ಲ ಹಸು ಜಾಡ್ಸೋಟ್ಟು ಸತ್ತೋದ್ನೋ, ಇಲ್ಲ ಕಾಲು ಜಾರು ಬಿದ್ದು ಸತ್ತೋದ್ನೋ. ಇದು ಆಕ್ಸಿಡೆಂಟಲ್ ಡೆತ್ ಆಯಿತು. ಇವನಿಗೆ ಆಕ್ಸಿಡೆಂಟ್ ಆಯಿತು ಅಂತ ಅರ್ಥ. ಈ ವ್ಯಕ್ತಿಗೆ, ಈ ಮನೆಯವ್ರಿಗೆ ಏನು ಸಿಗುತ್ತೆ? ಈ ವ್ಯಕ್ತಿಯಿಂದ ಸತ್ತೋದಾಗ ಏನು ಸಿಗುತ್ತೆ ಅಂದರೆ 5,000 ಸಿಗ್ತದೆ. ಈ 5,000 ರೂಪಾಯಿ ದುಡ್ಡು ಅದು ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ಅವ್ರ ಮನೆಯವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ 5,000 ರೂಪಾಯಿ ದುಡ್ಡು ಸಿಗುತ್ತೆ. ಮಾನವೀಯತೆಯಿಂದ, ಹಳ್ಳಿ ಕಡೆ ಮಾನವೀಯತೆಯಿಂದ 5,000 ದುಡ್ಡು ಕೊಟ್ಬಿಡ್ತಾರೆ. ಇನ್ನು ಅದೇ ವ್ಯಕ್ತಿ 5,000 ರೂಪಾಯಿ ಕಟ್ಟಿರ್ತಾನೆ. ಅವನು ಕೂಡ ಬೆಳಗಿಗೆ ಬೈಕಲ್ಲೋ ಕಾರಲ್ಲೋ ಹೋಯ್ತಾ ಇರ್ತಾನೆ, ಡೆತ್ ಆಯ್ತಾನೆ. ಈ ವ್ಯಕ್ತಿಗೆ 17,19,750 ರೂಪಾಯಿ ಡೆತ್ ಕ್ಲೈಮ್ ಸಿಗುತ್ತೆ. ಈ ವ್ಯಕ್ತಿಗೆ 5,000 ಸಿಕ್ತು. ಈ ವ್ಯಕ್ತಿಗೆ 17,19,750 ರೂಪಾಯಿ ಸಿಕ್ತು. ಸರಿನಾ ಸ್ನೇಹಿತರೆ? ಇನ್ನು ಇದು ಒಂದು ಕಂತಿಗೆ ಅಂತಲೇ ತಿಳ್ಕೊಳ್ಳೋಣ. ಇಷ್ಟು ದುಡ್ಡು ಇಲ್ಲಿ ಚೀಟಿ ಕೊಡ್ತಾರಾ? ಅಲ್ವಾ? ಕೊಡಲ್ಲ. ನಾನೇನು ಹೇಳ್ತೀನಿ ಅಂದರೆ ಸ್ನೇಹಿತರೆ, ಇದರಲ್ಲಿ ಇನ್ನೊಂದು ಡೆತ್ ಇದೆ. ಇದು ಆಕ್ಸಿಡೆಂಟಲ್ ಡೆತ್ ಆಯಿತು. ಇನ್ನೊಂದು, ಈ ವ್ಯಕ್ತಿ 1 ವರ್ಷ ಚೀಟಿ ಕಟ್ಟಿರ್ತಾನೆ, 60,000 ಕಟ್ಟಿರ್ತಾನೆ. ಇವನು ಡೆತ್ ಆಯ್ತಾನೆ. ಡೆತ್ ಆದಾಗ ಇವ್ರ ಮನೆಯವ್ರಿಗೆ ಕೇಳಿದರೆ ಅವ್ರೇನು ಹೇಳ್ತಾರೆ? ನೋಡಮ್ಮ, ಇನ್ನು 3 ಕಂತು ಕಟ್ಟು 1 ಲಕ್ಷ ರೂಪಾಯಿ ಕೊಟ್ಬಿಡ್ತೀವಿ ಅಂತಾರೆ.
ಆ ಕಾಸ್ಟ್ ಸುಖೋ 3 ಕಂತು ಕಟ್ಟಿ 1 ಲಕ್ಷ ರೂಪಾಯಿ ದುಡ್ಡ 1 ಲಕ್ಷ ರೂಪಾಯಿ ದುಡ್ಡ ಈ ವ್ಯಕ್ತಿಗೆ ರಮೇಶ್ ಅನ್ನ ಅವರ ಮನೆಯವ್ರಿಗೆ ಅಪ್ಪ ಅಮ್ಮ ಆಗಿರ್ಬೋದು, ಹೆಂಡತಿ ಮಕ್ಕಳಾಗಿರ್ಬೋದು, ಅವ್ರಿಗೆ 1 ಲಕ್ಷ ರೂಪಾಯಿ ದುಡ್ಡ ಕೊಡ್ತಾರೆ. ಅದೇ ಇಲ್ಲಿ ನಾರ್ಮಲಾಗಿ ಸತ್ತೋಗಿರ್ತಾನಲ್ಲ, ಇವನು 1 ವರ್ಷ ಕಟ್ಟಿರ್ತಾನೆ, ನಾರ್ಮಲ್ ಡೆತ್ ಆಗಿರ್ತದೆ ಇವನಿಗೆ. ಇವನು 1 ವರ್ಷಕ್ಕೆ 60,000 ಕಟ್ಟಿರ್ತಾನೆ, ಇವನಿಗೂ ನಾರ್ಮಲ್ ಡೆತ್ ಆಯ್ತು ಅಂದರೆ ಚಳಿ ಜ್ವರ ಬಂದು ಅಥವಾ ಹಾಸ್ಪಿಟ್ಲಲ್ಲಿ ಹುಷಾರಿಲ್ದಂಗೋ ಅಲ್ಲ ಹಾರ್ಟ್ ಅಟ್ಯಾಕ್ ಆಗಿರೋ ಸತ್ತೋಗ್ತಾನೆ. ಆಗ ಇವನಿಗೆ 9,69,750 ರೂಪಾಯಿ ಸಿಗುತ್ತೆ ಒಂದೇ ಕಂತಿಗೆ. ಕಟ್ಟಿರೋದೆಷ್ಟು? 60,000 ಕಟ್ಟಿರ್ತಾನೆ, ಇವನು 60,000 ಕಟ್ಟಿರ್ತಾನೆ 1 ವರ್ಷಕ್ಕೆ, ಇವನು 1 ಲಕ್ಷ ಸಿಗ್ತದೆ. ಇಲ್ಲಿ 9,69,750 ರೂಪಾಯಿ ಸಿಗುತ್ತೆ. ಕೆಲವರು ಸ್ನೇಹಿತರೆ LIC ಕಟ್ತಲೇ ಇರೋರು ನೀವು ಕ್ವಶನ್ ಮಾಡ್ಬೋದು, ಏನಂತೆ LICಲಿ ಏನೂ ಸಿಗಲ್ಲ ಅಂತ. ಆ್ಯಕ್ಚುಲಿ LICಲಿ ನೀವು ಕರೆಕ್ಟಾಗಿ ಲೆಕ್ಕ ಹಾಕಿದರೆ ಕೆಲವ್ರು ಹೇಳ್ತಾರೆ ನನಗೆ ಕಟ್ಟಿದಷ್ಟೇ ದುಡ್ಡು ಬಂತು ಅಂತ. ಅದರಲ್ಲೊಂದು ಸಮಸ್ಯೆ ಇದೆ. ಏನಪ್ಪ ಅಂದರೆ ನೀವು ಮನಿ ಬ್ಯಾಕ್ ಪಾಲಿಸಿ ತೊಗೊಂಡಿರ್ತೀರ, ಪ್ರತಿ 5-5 ವರ್ಷಕ್ಕೆ ಒಂದೊಂದ್ಸತಿ ನಿಮಗೆ ದುಡ್ಡು ಬಂದಿರ್ತದೆ, ಮರ್ತು ಬಿಡ್ತೀರಾ, ಲಾಸ್ಟಲ್ಲಿ ನಂಗೆ ದುಡ್ಡು ಬಂದಿಲ್ಲ ಅಂತ ನೀವು ಕಂಪ್ಲೇಂಟ್ ಮಾಡ್ತೀರಾ. ನಾವು ಏಜೆಂಟ್ಗಳು, ಅಡ್ವೈಸರ್ಗಳು ಅಥವಾ DOSರ್ಗಳು ಹೋದಾಗ ಅವ್ರ ಜೊತೆ ಹೇಳಿರ್ತೀರ. ನಾನು ಹೇಳೋದೇನಪ್ಪ ಅಂದರೆ ಯಾವುದೇ ಒಂದು ಪ್ಲ್ಯಾನ ನೀವು ಕೇಳ್ಕೋಬೇಕಾದ್ರೆ ಭಾಳ ಕ್ಲಿಯರಿಟಿಯಿಂದ ಕೇಳ್ಕೋಬೇಕಾಗುತ್ತೆ ಪ್ಲ್ಯಾನ್ಗಳ. ಇದೇ ಥರ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೂ ಏನಾದರೂ ನಿಮಗೆ LICಯಿಂದ ಅದರಿಂದ ಬೆನಿಫಿಟ್ ಏನೇನು ಸಿಗುತ್ತೆ, ಏನು ಎಂತು ಅಂತೆಲ್ಲ ತಿಳ್ಕೊಳ್ಳೋಕ್ಕೋಸ್ಕರ ನನ್ನ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು, ಅಥವಾ ವಾಟ್ಸಪ್ ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೆ ವಾಟ್ಸಪ್ ಕೂಡ ಮಾಡ್ಬೋದು. ಇನ್ನೂ ಹೆಚ್ಚು ವೀಡಿಯೋನ ನಿಮಗೆ ತರ್ತೀನಿ ಸ್ನೇಹಿತರೆ. LICಯಿಂದ ತುಂಬ ಜನ ದುಡ್ಡು ಮಾಡ್ಕೊಂಡಿದ್ದಾರೆ. ಈ ಉದಾಹರಣೆಗೆ ಅಕ್ಕಪಕ್ಕದ ಮನೆ, ಒಂದು ಮನೇಲಿ 1 ಲಕ್ಷ ಕಟ್ತಾ ಇದ್ದಾರೆ, ಪಕ್ಕದ ಮನೇಲಿ ಕಟ್ತಾ ಇಲ್ಲ. ಅದೇ ನಾವು 1 ಲಕ್ಷ ಕಟ್ಟೋ ಮನೆಗೋಗಿ ಮತ್ತೆ ನಾವು LIC ಪ್ರಚಾರ ಮಾಡಿದಾಗ ಹಿಂಗೆ ಇನ್ನೂ ಮತ್ತೆ LIC ಕಟ್ಟಿ ಅಂದಾಗ ಆ ವ್ಯಕ್ತಿ ಏನು ಹೇಳ್ತಾನೆ ಅಂದರೆ LICಯಿಂದ ಏನೂ ಸಿಕ್ಕಿಲ್ಲಪ್ಪ ನನಗೆ. ಯಾಕೆ ಹಂಗಂತಾನೆ? ಪಕ್ಕದ ಮನೆಯೂ ಕೇಳಿಸ್ಕೊಬಿಟ್ಟು ಅವನೇನಾರು ಕಟ್ಟಿಬಿಟ್ರೆ ನನಗಿಂತ ಮುಂದೆ ಬಂದ್ಬಿಡ್ತಾನಲ್ಲ, ನನಗಿಂತ ಮುಂದೆ ಹೋಯ್ತಾನಲ್ಲ ಅನ್ನೋ ಒಂದು ಮನೋಭಾವನೆಗಳು ಜನಗಳಲ್ಲಿದೆ. ನಾವು ಪ್ರತಿ ಹಳ್ಳಿಗೆ ಭೇಟಿ ಕೊಟ್ಟು ಮನೆಗೆ ಭೇಟಿ ಕೊಟ್ಟಾಗ ಇಂಥ ಇನ್ಸಿಡೆನ್ಸ್ಗಳು ತುಂಬ ನೋಡಿದ್ದೀವಿ. ಆಮೇಲೆ ನಾನು ಈಗ ನಿಮಗೆ ಚೀಟಿಯ ಉದಾಹರಣೆ ಕೊಟ್ಟಿದ್ದು, ನೀವು ಚೀಟಿನೇ ಕಟ್ತಂಗೆ LIC ಕಟ್ಟಿ ಅಂತ ನಾನು ಹೇಳಲ್ಲ ನಿಮಗೆ. ಯಾಕೆ ಅಂದರೆ ಈಗ ಉದಾಹರಣೆಗೆ ಯಾವುದೋ ಒಬ್ಬ ವ್ಯಕ್ತಿ 15,000 ಚೀಟಿ ಕಟ್ಟನಿರ್ತಾನೆ, 20 ಕಟ್ಟನಿರ್ತಾನೆ, 25,000 ಕಟ್ತಾ ಇರ್ತಾನೆ. ನಾನು ಹೇಳೋದು ಕಟ್ಟಿ ನೀವು ಬರೀ ಅಟ್ಲೀಸ್ಟು ನೀವೊಂದು 15,000 ಚೀಟಿಗಿಂತ ಯಾರೂ ಇವತ್ತು ಕಟ್ಟಲ್ಲ. 15,000 ಚೀಟಿ ಕಟ್ತಾ ಇರ್ತಾರೆ. ಆ ಚೀಟಿ ಕಟ್ಟೋರು 10,000 ಚೀಟಿ ಕಟ್ಕೊಳ್ಳಿ, 5,000 LIC ಕಡಿಗೆ ಹಾಕಿ. ಆಗ ನಿಮಗೆ ದುಡ್ಡೆಷ್ಟು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಏಜು ಕಮ್ಮಿ ಇದ್ದಾಗಲೇ ದುಡಿಯೋಕ್ಕೆ ಹೋಗಿರ್ತೀರಿ. ಈಗ ಕ್ಯಾಬ್ ಡ್ರೈವರ್ಗಳು ಅಥವಾ ಹಳ್ಳಿ ಕಡೆ ಹಸು ಸಾಕಾಣಿಕೆ ಮಾಡ್ತಿರ್ತಾರೆ ಯುವಕರುಗಳು, ಅವರೆಲ್ಲರೂ ಕೂಡ ಬೇರೆದಕ್ಕೆ ದುಡ್ಡು ಖರ್ಚು ಮಾಡ್ತೀರಾ. ಅಟ್ಲೀಸ್ಟು ನೀವು ತಿಂಗಳಿಗೆ 5,000 ರೂಪಾಯಿನ ನೀವು ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ, ಆವಾಗಲಿಂದಲೇ ನೀವು ಇನ್ವೆಸ್ಟ್ ಮಾಡೋದ ಸ್ಟಾರ್ಟ್ ಮಾಡಿ. ಆವಾಗ ನಿಮಗೆ ನಿಮ್ಮ ಲೈಫಲ್ಲಿ ಮುಂದೆ ಒಂದು ದಿವಸ ಒಳ್ಳೆ ದುಡ್ಡು ಬರುತ್ತೆ. ಅಲ್ಲಿಗೆ ನಿಮಗೆ 16 ವರ್ಷ ಅಂದರೆ 46 ವರ್ಷಕ್ಕೆ ನಿಮಗೆ ಒಂದು 20 ಲಕ್ಷ ಕೈಗೆ ಬಂದಾಗ ನಿಮ್ಗೆ ಎಷ್ಟೋ ಒಂಥರ ಖುಷಿ ಜಾಸ್ತಿ ಇರ್ತದೆ. ಯಾಕೆಂದರೆ ಎಷ್ಟೇ ದುಡಿದ್ರೂ ನಮ್ಮ ಕೈಲಿ ದುಡ್ಡಿರಲ್ಲ. ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶ ನಿಮ್ಮ ಜೊತೆ ಹೇಳಲಿಲ್ಲ ಸ್ನೇಹಿತರೆ. ಈ ಚೀಟಿಲಿ ನಾವು 16 ವರ್ಷ ಗಂಟೆ 9,60,000 ರೂಪಾಯಿ ದುಡ್ಡೇನಾಯ್ತಲ್ಲ, ನಾವು ಮಡಿಕೊಂಡಿರಲ್ಲ, ಇದು ಖರ್ಚಾಗಿ ಹೋಗಿರ್ತದೆ. ಇದು ಅಷ್ಟೇ, ಇದು ಖರ್ಚಾಗಿ ಹೋಗಿರ್ತದೆ. ನಿಮ್ಮ ಹತ್ರ 0 ರೂಪೀಸ್ ಉಳ್ಕೊತದೆ, ನಿಮ್ಮ ಹತ್ರ 1 ರೂಪಾಯಿ ದುಡ್ಡು ಉಳ್ದಿರಲ್ಲ. ಅದೇ LICಲಿ ಟೋಟಲ್ ನಿಮ್ಗೆ 20,34,750 ರೂಪಾಯಿ ದುಡ್ಡು ಸಂಪೂರ್ಣವಾಗಿ ಒಂದೇ ಶಾರ್ಟಲ್ಲಿ ನಿಮ್ಮ ಅಕೌಂಟಿಗೆ ಬಂದುಬೀಳುತ್ತೆ. ನಾವು ಚೆನ್ನಾಗಿದ್ದಾಗ ಎಲ್ಲರಿಗೂ ಕೂಡ ದುಡ್ದು ಅಪ್ಪ ಅಮ್ಮ ಆಗಿರ್ಬೋದು, ಹೆಂಡ್ತಿ ಮಕ್ಕಳಾಗಿರ್ಬೋದು, ಎಲ್ಲರನ್ನೂ ಕೂಡ ನೋಡ್ಕೊತೀವಿ, ಹಬ್ಬ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ. ಆದರೆ ನಾವಿಲ್ಲ ಅಂದಾಗ ನಮ್ಮನ್ನೇ ನಂಬ್ಕೊಂಡು ಬಂದಿರ್ತಾರೆ ನಮ್ಮ ವೈಫ್ಗಳಾಗಿರ್ಬೋದು, ಮಕ್ಕಳುಗಳಾಗಿರ್ಬೋದು, ತಂದೆ ತಾಯಿಗಳು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ಕೆಲವೊಂದು ಸತಿ. ಅವ್ರಿಗೆಲ್ಲ ನಾವು ನಮ್ಗೆ ಹೆಚ್ಚು ಕಮ್ಮಿ ಆದಾಗ ಅವರು ಸಫರ್ ಪಡಬೇಕಾಗುತ್ತೆ. ಆ ಸಫರ್ ಪಡೋದನ್ನ ನಾವು ನಿಲ್ಲಿಸ್ಬೋದು. ಕೇವಲ 5,000 ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಮ ಆದಾಯಕ್ಕೆ ತಕ್ಕಂತೆ ಮಾಡಿ. ಈಗ ಕೆಲವ್ರಿಗೆ 1 ಲಕ್ಷ ಸಂಬಳ ಇರ್ತದೆ,
ಯಾರೋ ಬಿಸ್ನೆಸ್ ಮ್ಯಾನು 1,00,000 ರೂಪಾಯಿ ಸಂಬಳ ಇರ್ತಾನೆ. ಅವನು ಎಷ್ಟು ಕಟ್ಟಿದೀಯಪ್ಪ ಅಂದರೆ, ಅಣ್ಣ ವರ್ಷಕ್ಕೆ 12,000 ಕಟ್ತೀನಿ ಕಣ ಅಂತಾರೆ. ಏನು ಮಾಡೋಕ್ಕೆ ಸ್ನೇಹಿತರೆ, ನಿಮ್ಮ ಆದಾಯಕ್ಕೆ ತಕ್ಕಂತೆ ಕಟ್ಟಿ. ವರ್ಷದಲ್ಲಿ ನೀವು 10 ಲಕ್ಷ ದುಡಿದ್ರೆ ಒಂದು 80,000 ಕಟ್ಟಿ ವರ್ಷಕ್ಕೆ. ನೀವು ವರ್ಷಕ್ಕೆ 3 ಲಕ್ಷ ದುಡಿತಾ ಇದ್ದರೆ ಒಂದು 30,000 ಕಟ್ಟಿ. ವರ್ಷಕ್ಕೆ 1 ಲಕ್ಷ ದುಡಿತಾ ಇದ್ದರೆ 10,000 ಕಟ್ಟಿ. ಅದ್ರ ಮೇಲೆ ನೀವು ಡಿಪೆಂಡ್ ಆಗಬೇಕು ಸ್ನೇಹಿತರೆ. ಇನ್ನೂ ಹೆಚ್ಚು ವಿಡಿಯೋಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. LIC ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ.